ಪ್ರಶ್ನೆ ಸಂಖ್ಯೆ 24B. ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುವುದು? ಸತುವಿನ ಆಕ್ಸೈಡ್ನಿಂದ ಶುದ್ಧವಾದಂತಹ ಸತು ಪಡಿಬೇಕು ಅಂದ್ರೆ ಕಾರ್ಬನ್ನಂತಹ ಸೂಕ್ತ ಅಪಕರ್ಷಣಕಾರಿಯನ್ನು ಬಳಸಿ ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಅಪಕರ್ಷಿಸಲಾಗುವುದು. ಇಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂದ್ರೇನು? ಆಕ್ಸಿಜನ್ ಅನ್ನ ಸೇರಿಸಿದ್ರೆ ಅದಕ್ಕೆ ಉತ್ಕರ್ಷಣೆ ಅಂತ ಹೇಳ್ತೀವಿ. ಆಕ್ಸಿಜನ್ ಅನ್ನ ಹೊರತೆಗೆದ್ರೆ ಅದನ್ನ ಅಪಕರ್ಷಣೆ ಅಂತ ಹೇಳ್ತೀವಿ. ಈಗ ಸತುವಿನ ಆಕ್ಸೈಡ್ ಇದೆ, ಇದು ಸತುವಿನ ಆಕ್ಸೈಡ್ ನ ಅಣುಸೂತ್ರ. ಇದು ಯಾವಾಗ ಕಾರ್ಬನ್ ನಂತಹ ಅಪಕರ್ಷಣ ಕಾರ್ಯ ಜೊತೆ ವರ್ತಿಸುತ್ತೋ ಅವಾಗ ಏನನ್ನ ಉಂಟು ಮಾಡುತ್ತೆ? ಜಿಂಕ್ ಅಪಕರ್ಷಣೆಗೊಳ್ಳುತ್ತೆ. ಕಾರ್ಬನ್ ಇರುವಂತದ್ದು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಈಗ ಜಿಂಕ್ ಇದು ಅಪಕರ್ಷಣೆಗೊಳ್ತಾ ಇದೆ ಅಂದ್ರೆ ಆಕ್ಸಿಜನ್ ಅನ್ನ ಕಳ್ಕೊಳ್ತಾ ಇದೆ. ನೋಡಿ ಇಲ್ಲಿ ಜಿಂಕ್ ಹತ್ರ ಆಕ್ಸಿಜನ್ ಇತ್ತು, ಆಕ್ಸಿಜನ್ ಅನ್ನ ಕಳ್ಕೊಳ್ತು, ಜಿಂಕ್ ಆಯ್ತು. ಹಾಗಾಗಿ ಇದು ಜಿಂಕ್ ಆಕ್ಸೈಡ್ ಇರುವಂತ ಜಿಂಕ್ ಆಯ್ತಲ್ಲ, ಇದು ಅಪಕರ್ಷಣೆಗೊಂಡಿದೆ. ಕಾರ್ಬನ್ ಹತ್ರ ಆಕ್ಸಿಜನ್ ಇರ್ಲಿಲ್ಲ, ಆಕ್ಸಿಜನ್ ಅನ್ನ ಪಡ್ಕೊಳ್ತು, ಕಾರ್ಬನ್ ಮೊನಾಕ್ಸೈಡ್ ಆಯ್ತು. ಹಾಗಾಗಿ ಇದು ಉತ್ಕರ್ಷಣೆಗೊಂಡಿದೆ, ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ. ಕಾರ್ಬನ್ ಅಂತಹ ಸೂಕ್ತ ಅಪಕರ್ಷಣಕಾರಿಯನ್ನು ಬಳಸಿ ಸತುವಿನ ಆಕ್ಸೈಡ್ ನಿಂದ ಶುದ್ಧ ಸತುವನ್ನು ಅಪಕರ್ಷಿಸಲಾಗುವುದು. ಈ ರೀತಿ ಸತುವಿನ ಆಕ್ಸೈಡ್ ನಿಂದ ಶುದ್ಧ ಸತುವನ್ನು ಪಡೆಯಲಾಗುವುದು.